ಅದನ್ನ ಬಿಟ್ಟರೆ ನಿಮಗೆ ಸ್ಕ್ವೇರ್ಸ್ ಅಲ್ಲಿ ಕೇಳ್ತಾನೆ, ರೆಕ್ಟಾಂಗಲ್ಸ್ ಕೇಳ್ತಾನೆ, ಇದರಲ್ಲೇ ಸ್ವಲ್ಪ ಮಾಡಿಫೈ ಕೇಳ್ತಾನೆ, ನಿಮಗೆ ಕನ್ಫ್ಯೂಸ್ ಆಗಂಗೆ. ಓಕೆನಾ? ಸೊ ಯೂಶಲಿ ನಿಮಗೆ ಇದು ನೀವು ಏನಾದರೂ ಹಂಗೆ ನಾರ್ಮಲ್ ಮಾಡಕ್ಕೆ ಹೋದ್ರೆ ಟೈಮ್ ಆಗುತ್ತೆ ನಿಮಗೆ. ಓಕೆನಾ? ಇದಕ್ಕೆ ಆದರೂ ಸ್ವಲ್ಪ ಮೆಥಡ್ಸ್ ಇದಾವೆ, ಆ ಮೆಥಡ್ಸ್ ನೋಡ್ಕೊಂತ ಆ ಟ್ರಿಕ್ಸ್ ಕಲ್ತ್ಕೊಂತ ಹೋಗೋಣ. ನೀವು ಇದು ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ಬೇಕು. ಓಕೆ? ನೀವು ಏನಾದರೂ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನೀವು ಒಂದು ಮಾರ್ಕ್ಸ್ ಮಿಸ್ ಮಾಡ್ಕೊಂತೀರ. ಇದು ಬೇರೆ ಥರ ಟಾಪಿಕ್ ಅಲ್ಲ, ಇದು ನಿಮಗೆ ಇಲ್ಲಿ ಭಾಳ ಎಕ್ಸ್ಪೀರಿಯನ್ಸ್ ಬೇಕಿಲ್ಲಿ. ಬಟ್ ಪಕ್ಕ ಕ್ವಶನ್ಸ್ ಇರುತ್ತೆ, 2-3 ಕ್ವಶನ್ಸ್ ಇದ್ದೇ ಇರುತ್ತೆ. ನಿಮ್ಮ ಪೇಪರ್ಸ್ ನಾನು ನೋಡಿದ್ದೀನಿ. ಆದರೆ ನೀವು ಇದು ಪ್ರಾಕ್ಟೀಸ್ ಮಾಡಲಿಲ್ಲ ಪದೇ ಪದೇ ಅಂತಂದರೆ ನಿಮಗೆ ಅದು ಅಭ್ಯಾಸ ತಪ್ಪಿ ಏನಪ್ಪ ಅಂದ್ರೆ ಆಪ್ಷನ್ಸ್ ಹೆಂಗೆ ಕೊಟ್ಟಿರ್ತಾರೆ ಅಂತಂದರೆ 26, 27, 25, 24 ಈ ಥರ ಕೊಡ್ತಾನೆ. ನೋಡಿ, ನೀವು ಒಂದು ರೆಕ್ಟಾಂಗಲ್ ಮಿಸ್ ಮಾಡಿದ್ರೆ ಕೌಂಟ್ ಮಾಡೋದನ್ನ ಇಲ್ಲಿ ನೀವು ಬೇರೆ ಆಗುತ್ತೆ, ಆಪ್ಷನ್ ಬೇರೆ ಹೋಗುತ್ತೆ. ಸೊ ಹಂಗಾಗಿ ಈಸಿ ಟಾಪಿಕ್ ಪ್ಲಸ್ ಲಾಜಿಕ್. ಓಕೆ? ಭಾಳ ಚೆನ್ನಾಗಿ ನೀವು ಅದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈಗ ಇವತ್ತು ನಾವು ಸಿಂಪಲ್ ಆಗಿ ನೋಡ್ಕೊಂತ ಹೋಗೋಣ ಕೆಲವೊಂದು. ಇವತ್ತು ಬರೀ ನಾನು ಟ್ರಯಾಂಗಲ್ಸ್ ತೋರಿಸ್ತೀನಿ, ಇನ್ನು ಉಳಿದು ನಾಳೆ ನಿಮಗೆ ಎರಡು ತೋರಿಸ್ಕೊಂತ ಹೋಗ್ತೀನಿ. ಓಕೆ? ನಿನ್ನೆ ಕೂಡ ನಿಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ, ಪೇಪರ್ಸ್ನ, ಅದ್ರ ಕೂಡ ನಿಮಗೆ ಈಸಿ ಅನ್ಸಿದೆ ನೋಡೋಣ. ಓಕೆ? ಸಪೋಸ್ ಈಗ ಬೇಸಿಕ್ ಟ್ರಯಾಂಗಲ್ ತಗೊಂಡ್ರೆ ಫಸ್ಟ್ ಆನ್ಸರ್ ನಾವು ಈಸಿಯಾಗಿ ಹೇಳ್ತೀವಿ. ಎಷ್ಟು ಟ್ರಯಾಂಗಲ್ ಅಂತಂದರೆ 1 ಅಂತ ಹೇಳ್ಬಿಡ್ತೀವಿ ಯೂಶಲಿ. ಏನಕ್ಕೆ ಅಂತಂದರೆ ದಿಸ್ ಇಸ್ ದ ಲಾರ್ಜ್ ಟ್ರಯಾಂಗಲ್. ಓಕೆ? 3 ಎಡ್ಜಸ್ ಇದೆ ಇಲ್ಲಿ, ಓನ್ಲಿ 1 ಟ್ರಯಾಂಗಲ್ ಕ್ಲಿಯರ್ಲಿ ಇಟ್ ವಿಸಿಬಲ್. ಓಕೆ? ಸಪೋಸ್ ಈ ಟ್ರಯಾಂಗಲ್ಗೆ ಏನಾದರೂ ಅವನು ಈ ಥರ ಒಂದು ಮಧ್ಯ ಒಂದು ಗೆರೆ ಹಾಕ್ದ, ಈಗ ಎಷ್ಟಿದೆ ಅಂತ ಕೇಳ್ತಾನೆ ಟ್ರಯಾಂಗಲ್. ಇವಾಗ ಏನಾಗುತ್ತೆ ನೋಡಿ, ಇದು ಒಂದು ಎ ಬಿ ಸಿ ಡಿ. ಓಕೆನಾ? ಈ ಥರ ಇದ್ದಾಗ ಸಿ ನೋಡಿ, ಇಲ್ಲಿ ಎ ಬಿ ಸಿ 1 ಟ್ರಯಾಂಗಲ್ ಆಗುತ್ತೆ, ನೆಕ್ಸ್ಟು ಎ ಸಿ ಡಿ ಇನ್ನೊಂದು ಟ್ರಯಾಂಗಲ್ ಆಗುತ್ತೆ, ಮೂರನೇದು ಎ ಬಿ ಸಿ 3 ಟ್ರಯಾಂಗಲ್ ಆಗುತ್ತೆ. ಹಿಂಗೆ ಪ್ರತಿ ಸತಿ ನೀವು ಬರ್ಕೊಂತ ಹೋದ್ರೆ ಟೈಮ್ ಆಗುತ್ತೆ ನಿಮಗೆ. ಓಕೆ? ಅದಕ್ಕೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ತರ ಜಸ್ಟ್ ನೋಡಿ, ಇದು ಬೇಸ್ 1, ಇದು ಬೇಸ್ 2, ಇದು 1, ಇಲ್ಲಿ 2 ಅಂತ ಹಾಕೊಳ್ಳಿ, ಇದು ದೊಡ್ಡದಿದೆ ಇರೋದು 3 ಅಂತ ಆಗುತ್ತೆ. ಓಕೆ? ಇಷ್ಟೆಲ್ಲ ಮಾಡೋ ಬದಲು ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಜಸ್ಟ್ ಈ ಬೇಸ್ ನೋಡಿ, ಎಷ್ಟು ಬೇಸ್ ಇದಾವೆ ಇಲ್ಲಿ, 2 ಬೇಸ್ ಇದಾವೆ. 1 + 2 ಎಷ್ಟಾಯ್ತು 3, ಅದನ್ನ ಆಡ್ ಮಾಡಿ ಅದೇ ನಂಬರ್ ಆಫ್ ಟ್ರಯಾಂಗಲ್ಸ್ ಈ ಆಕೃತಿಯಲ್ಲಿ. ಓಕೆನಾ? ಸೊ ನಾನು ಏನ್ ಹೇಳ್ತೇನಪ್ಪ ಅಂತಂದ್ರೆ, ಓಕೆ, ಇದು 1 ಟ್ರಯಾಂಗಲ್ ಎ ಬಿ ಸಿ, ಇನ್ನೊಂದು ಎ ಸಿ ಡಿ, ಇನ್ನೊಂದು ಮೂರನೇದು ಎ ಬಿ ಡಿ. ಓಕೆನಾ? 3 ಟ್ರಯಾಂಗಲ್ ಆಗುತ್ತೆ ನಿಮಗೆ. ಓಕೆನಾ? ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಟೈಮ್ ಆಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೇನೆ, ಈ ಬೇಸ್ ನೋಡ್ಕೊಳ್ಳಿ, ನೋಡ್ಕೊಂಡು ಏನ್ ಮಾಡ್ತೀರಾ, ಓಕೆ, ಜಸ್ಟ್ 1 ಬೇಸ್ ಇದೆಯಾ 1, ಈ 2ನೇ ಬೇಸ್ 2, ಜಸ್ಟ್ 1 to 2 ಇವೆರಡು ಬರ್ಕೊಳ್ಳಿ, ನಂಬರ್ಸ್ ಬರ್ಕೊಳ್ಳಿ, ಇದನ್ನ ಆಡ್ ಮಾಡ್ಬಿಡಿ, ಇದೇ ನಂಬರ್ ಆಫ್ ಟ್ರಯಾಂಗಲ್ಸ್ ಸರಿ ಆಗುತ್ತೆ. ಇದು 1, ಇದು 2, ಚಿಕ್ಕವು 2, ದೊಡ್ಡದು 3 ಅಂತ ಬರುತ್ತೆ. ಅರ್ಥ ಆಗ್ತಿದೆಯಾ? ಸಪೋಸ್ ನಿಮಗೆ ಇದಕ್ಕೆ ದೊಡ್ಡದು ಕೊಡ್ತಾನೆ, ಇದಕ್ಕೂ ದೊಡ್ಡದು ಕೊಡ್ತಾನೆ. ಸಪೋಸ್ ಎಕ್ಸಾಂಪಲ್ಸ್ 3 ಅಂತ ತಗೊಳ್ಳಿ ಸರ್. ಓಕೆ, ನೋಡಿ, ಈಗ ನೋಡಿ ಇಲ್ಲಿ ಎಷ್ಟಾಯ್ತು. ನೀವೇನಾದ್ರೂ ಮತ್ತೆ ನೀವೇನಾದ್ರೂ ಇಲ್ಲಿ ಈ ಕಾರ್ನರ್ಸ್ ಮೆನ್ಷನ್ ಮಾಡ್ಕೊಂತ ಹೋದ್ರೆ ಎ ಬಿ ಸಿ ಡಿ ಇ ಎಫ್ ಅಂತ ಮೆನ್ಷನ್ ಮಾಡ್ಕೊಂತ ಹೋದ್ರೆ, ಈ ತರ ಪ್ರಾಕ್ಟಿಕಲ್ ಬರ್ಕೊಂತ ಹೋದ್ರೆ ನಿಮ್ಗೆ ಟೈಮ್ ಆಗುತ್ತೆ. ಓಕೆ? ದಿಸ್ ಇಸ್ ನಾಟ್ ಅಪ್ರೋಚ್. ಓಕೆ? ಟ್ರಿಕ್ ಏನಿದೆ ಇಲ್ಲಿ, ಜಸ್ಟ್ ಎಷ್ಟು ಬೇಸ್ ಇದಾವಲ್ಲಿ ಆ ಬೇಸ್ ಬರ್ಕೊಳ್ಳಿ, 1 2 3 4. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತೀರಾ, ನಮ್ದು ಈ ತರ ಬೇಸ್ ನೋಡಿ, ಈ ಬೇಸ್ ಇಂಪಾರ್ಟೆಂಟ್, 1 2 3 4 ಈ ತರ ಬರ್ಕೊಂಡ್ರ ಈ ಮತ್ತೆ ಇದನ್ನಷ್ಟು ಆಡ್ ಮಾಡ್ಕೊಳ್ಳಿ. ಸೊ ಎಷ್ಟಾಗುತ್ತೆ ಅವಾಗ, 1 + 2 + 3 + 4 ಎಷ್ಟಾಗುತ್ತೆ ಅವಾಗ, 4 3 7 7 2 9 9 ಅಂತ 10 ಟ್ರಯಾಂಗಲ್ಸ್ ಇದಾವೆ ಈ ಆಕೃತಿಯಲ್ಲಿ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಓಕೆನಾ? ಸಪೋಸ್ ನೀವು ಏನಾದರೂ ಇದನ್ನ ಇನ್ ಡೀಟೇಲ್ ಬರೀಬೇಕಂತಂದ್ರೆ, ಇನ್ ಡೀಟೇಲ್ ಅಲ್ಲಿ ನೀವು ಬರೀಬೇಕು ಅಂತಂದ್ರೆ, ಇನ್ ಡೀಟೇಲ್ ಬರೀಬೇಕಂದ್ರೆ ಏನಾಗುತ್ತೆ, ಟೈಮ್ ಆಗುತ್ತೆ ನಿಮಗೆ. ಈ ಥರ ಬರೀಬಾರ್ದು ಆಯ್ತಾ. ಫಸ್ಟ್ ಒಂದು ನೀನು ಎ ಬಿ ಸಿ, ನೆಕ್ಸ್ಟು ಎ ಸಿ ಡಿ, ನೆಕ್ಸ್ಟು ಎ ಡಿ ಇ, ನೆಕ್ಸ್ಟು ಎ ಇ ಎಫ್, ನೆಕ್ಸ್ಟು ಓಕೆ ಎ ಬಿ ಡಿ, ನೆಕ್ಸ್ಟು ಓಕೆ ಎ ಸಿ ಇ, ಏಳನೇದು ಓಕೆ ಎ ಡಿ ಎಫ್, ನೆಕ್ಸ್ಟ್ನೇದು ಎ ಬಿ ಎಫ್, ನೆಕ್ಸ್ಟು 9 ಆಗ್ಬಿಟ್ಟಿದ್ದೀವಿ. ಓಕೆನಾ? ಸಿ ಈ ಥರ ನಮಗೆ ಬರ್ಕಂತ ನಿಮಗೆ ನೋಡಿ, ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ ನಮಗೆ ಇದು ಯಾವ್ದು ಬಿಟ್ಟಿದ್ದೀವಿ ಯಾವ್ದು ಮಾಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ ನಿಮಗೆ. ಸೊ ಇದಕ್ಕೋಸ್ಕರ ನೀವು ಏನು ಮಾಡ್ತೀರಾ ಅಂತಂದ್ರೆ, ಈ ಥರ ಬೇಸಸ್ನ ಮಾಡ್ಕೊಂಡು 4 ಬೇಸ್ ಇದಾವೆ, ಆ 4 ಬೇಸ್ ಬರ್ಕೊಳ್ಳಿ, ಆ ಬರ್ಕೊಂಡು ಅದನ್ನ ಆಡ್ ಮಾಡಿ
ಆನ್ಸರ್ ಬರುತ್ತೆ. ಯಾವ್ದು ಬಿಟ್ಟಿದ್ದೀವಿ ನೋಡಿ ಆನ್ಸರ್ ಮಾಡ್ತಿದ್ರೆ ಇಲ್ಲಿ ABC ಬಂತು, ACD ಬಂತು, ADE ಬಂತು, ADE ಬಂತು, AEF ಬಂತು, ABD ಬಂತು, ACE, ADF, ABF. ನೆಕ್ಸ್ಟ್ ಯಾವ್ದು ಬಿಟ್ಟಿದ್ದೀವಿ ನಾವು ಇಲ್ಲಿ ಯಾವ್ದು ಬಿಟ್ಟಿದ್ದೀವ ABE ಇದೆಯಾ, ABE ಬೇರೆ ಇದೆಯಾ, ABE. ಇನ್ನೊಂದು ಯಾವ್ದು ಬಿಟ್ಟಿದ್ದೀವಿ ನೋಡಿ ABE ಮತ್ತು ADF ಬಂದಿದೆ. ACE ಇದೆಯಾ, ACE ಕೂಡ ಇದೆ. ನೆಕ್ಸ್ಟು ABE, ಹೌದು ABE ಬಂದಿದೆ. ABD, ಹಾಂ ABD ಕೂಡ ಇದೆ. ಯಾವುದೋ ಒಂದು ಮಿಸ್ ಮಾಡಿದ್ದೀವಿ. ಓಕೆನಾ, ನೋಡಿ 10 ಬರಬೇಕಿದೆ. ಈ ಆಕೃತಿಯಲ್ಲಿ ಒಟ್ಟು 10 ತ್ರಿಭುಜಾಕೃತಿಗಳಿದ್ದಾವೆ. ಓಕೆ, ಈ ಥರ ನೀವು ಆ ಕಾರ್ನರ್ಸ್ನ ನೋಟ್ಸ್ಗಳು ಮೆನ್ಷನ್ ಮಾಡ್ಕೊಂತ ಹೋದರೆ ಈ ಥರ ಬರ್ಕೊಂತ ಟೈಮ್ ಆಗುತ್ತೆ ನಿಮಗೆ. ಮಿಸ್ಟೇಕ್ಲಿಂದ ಬರೆದು ಕೂಡ ಟೈಮ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತೀರಾ ಅಂತಂದರೆ ಈ ಥರ ಬೇಸಸ್ ಡಿಪೆಂಡ್ ಮಾಡಿದರೆ ಈಸಿಯಾಗಿ ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆನಾ, ಅರ್ಥ ಆಯ್ತಾ ಇದು? ಸೊ ಇದು ರಾಂಗ್ ಮೆಥಡ್ ಇದು. ಓಕೆನಾ, ನಿಮ್ಮ ರೆಫರೆನ್ಸ್ಗೋಸ್ಕರ ಇದು. ನಾನು ಇಲ್ಲಿ ಟ್ರಿಕ್ ಏನಪ್ಪ ಅಂತಂದ್ರೆ ಬೇಸಸ್ ನೆನ್ಪಿಟ್ಕೊಂಡು ಆ್ಯಡ್ ಮಾಡ್ಕೊಂತ ಹೋಗ್ಬಿಡಿ, ಮುಗೀತು. 1 2 3 4 ಅಂತ ಬೇಸು ಆ್ಯಡ್ ಮಾಡಿದ್ರೆ ಮುಗೀತು. ಸ್ವಲ್ಪ ಇದೇ ಥರ ನಿಮಗೆ ಇನ್ನೊಂದು ದೊಡ್ಡ ಕೊಡ್ತೀನಿ ನೋಡಿ. ಇದು ಮಾಡ್ತೀರಾ, ಮಾಡಿ ಹೇಳ್ತೀರಾ ಆನ್ಸರ್ನ? ಸೊ ನಿಮಗೆ ಓಕೆ ಈ ತರ ಬಂದಾಗ ನೋಡಿ, ಓಕೆ ಈ ತರ ಕೇಳ್ತಾರೆ ನಿಮಗೆ, ಆಲ್ರೆಡಿ ಕೇಳ್ತಾರೆ ನಿಮಗೆ. ಈ ತರ ಬಂದಾಗ ಏನಾಗುತ್ತೆ ನಿಮಗೆ ಇಲ್ಲಿ? ಓಕೆ, ಫಸ್ಟ್ ಟ್ರಯಾಂಗಲ್ ನೋಡಿ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇದು ಫಸ್ಟ್ ಟ್ರಯಾಂಗಲ್ ಆಗುತ್ತೆ. ಎರಡನೇದು ಈ ತರ, ಎರಡು ಮಿಡ್ಲ್ ಒಂದು, ನೆಕ್ಸ್ಟ್ ಥರ್ಡ್ ಒಂದು, ಲಾರ್ಜ್ ಒಂದು. ಸೊ ಈ ತರ ಬಂದಾಗ 3 ಟ್ರಯಾಂಗಲ್ಸ್ ಬರುತ್ತೆ. ಇಲ್ಲಿ ಆಡ್ ಮಾಡೋದು ಬೇಕಾಗಿದೆ, ಯಾಕೆಂತಂದ್ರೆ ಕ್ಲಿಯರ್ ಕಾಣುತ್ತೆ ನಿಮಗೆ ಇಲ್ಲಿ ನೋ 2 ಟ್ರಯಾಂಗಲ್ಸ್ ಇಲ್ಲಿ, ಹೌದಿಲ್ವಾ? ಸೊ ಅದೇ ತರ ಇನ್ನೊಂದು ಸ್ಟೆಪ್ ದೊಡ್ಡದು ಹೋಗೋಣ ಇಲ್ಲಿ. ಸೊ ಅದಕ್ಕೆ ದೊಡ್ಡ ಒಂದು ಟ್ರಯಾಂಗಲ್ ತಗೊಂಡಾಗ ಇಲ್ಲಿ 4 ಸ್ಪೇಸಸ್ ಬರುತ್ತೆ, 4 ಬೇಸ್ ಬರುತ್ತೆ. 1 2 3 4 ನೋಡಿ, ಇಲ್ಲೊಂದು ಮಾರ್ಕ್ ಮಾಡ್ಕೊಂಡ್ರೆ ಇದು ಫಸ್ಟ್ ಟ್ರಯಾಂಗಲ್ ಆಗುತ್ತೆ. ನೆಕ್ಸ್ಟ್ ಇದೇ ಬೇಸಿಗೆ ಇದು 2ನೇ ಟ್ರಯಾಂಗಲ್ ಬರುತ್ತೆ, ಮತ್ತೆ ಇದೇ ಬೇಸಿಗೆ ಇದು 3ನೇ ಟ್ರಯಾಂಗಲ್ ಬರುತ್ತೆ, ಮತ್ತೆ ಇದೇ ಬೇಸಿಗೆ ಲಾರ್ಜೆಸ್ಟ್ ಟ್ರಯಾಂಗಲ್ ಬರುತ್ತೆ. ಸೊ ಎಷ್ಟಾಗಲಿ 4 ಟ್ರಯಾಂಗಲ್ ಆಯ್ತು ನಿಮಗೆ, ಹೌದು ತಾನೆ? ಸೊ ನಿಮಗೆ ಎಕ್ಸಾಮ್ಸ್ ಏನು ಕೇಳ್ತಾನಪ್ಪ ಅಂದ್ರೆ ಇಷ್ಟು ಸಿಂಪಲ್ ಆಗಿ ಕೇಳಲ್ಲ, ಇವೆರಡು ಕಂಬೈನ್ ಮಾಡಿ ಕೇಳ್ಬಿಡ್ತಾನೆ. ಇವೆರಡು ಕಂಬೈನ್ ಮಾಡಿ ಕೇಳ್ತಾನೆ ನಿಮಗೆ. ಓಕೆನಾ? ಸೊ ಹಾಗಾಗಿ ನಿಮಗೆ ಇದು ರೆಫರೆನ್ಸ್ ಗೊತ್ತಿರಬೇಕು, ಇದು ಕೂಡ ರೆಫರೆನ್ಸ್ ಗೊತ್ತಿರಬೇಕು, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಇವಿಷ್ಟು ಕಾಪಿ ಮಾಡ್ಕೊಳ್ಳಿ, ಮುಂದಿನ ಲೆಕ್ಕ ಕೊಡ್ತೇವೆ ನಿಮಗೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸೊ ಎರಡು ಮಿಕ್ಸ್ ಆಗಿ ಬರ್ತಿದೆ. ಈಗ ಜಸ್ಟ್ ಅಬ್ಸರ್ವ್ ಮಾಡಿ, 1 2 3 4 ನೋಡಿ, ಇಲ್ಲಿ ಇನ್ನೊಂದು ಬೇಸ್ ಬರ್ತಿಲ್ಲಿ, ಇನ್ನೊಂದು ಬೇಸ್. ಸೊ ಇದನ್ನ ಯಾವ ತರ ಮಾಡ್ತೀರಾ ನೀವು? ಇದನ್ನ ಯಾವ ತರ ಮಾಡ್ತೀರಾ ನೋಡಿ. ಈ ಪ್ರಿವಿಯಸ್ ಪ್ರಾಬ್ಲಮ್ಸ್ ತರ ಇಲ್ಲ ಇದು, ಸ್ವಲ್ಪ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಒಂದು ಬೇಸ್ ಬಂದಿದೆ. ಓಕೆ, ಈ ತರದಾಗ ಏನ್ ಮಾಡ್ತೀರಾ ಅಂತಂದ್ರೆ, ನಾನು ಪ್ರಿವಿಯಸ್ ಪ್ರಾಬ್ಲಮ್ ಏನ್ ಮಾಡಿದ್ದೆ, ಒಟ್ಟು ಎಷ್ಟು ಬೇಸ್ ಇದಾವೆ ಇಲ್ಲಿ? 1 2 3 4. ಓಕೆ, ಬೇಸ್ ಒಂದೇ ಇದೆಯಾ? ಇಲ್ಲ, ಇಲ್ಲಿ ಕೂಡ ಒಂದು ಬೇಸ್ ಬಂದಿದೆ. 1 2 3 4. ಎರಡನೇ ಸೇಮ್ ಆಡ್ ಮಾಡಿ ಮತ್ತೆ ಹೇಳಿ. 1 + 2 + 3 + 4 ಎಷ್ಟಾಯ್ತು? 4 3 7 7 2 9 10. ಸೊ ಇಲ್ಲಿ ಕೂಡ 10 ಟ್ರಯಾಂಗಲ್ಸ್ ಇದಾವೆ. ಸೇಮ್ ಇನ್ನೊಂದು ಬೇಸ್ ಇರ್ತಾನೆ. ಸೊ ಅವಾಗ ಏನಾಗುತ್ತೆ ಇಲ್ಲಿ 1 + 2 + 3 + 4 10
ಟ್ರಯಾಂಗಲ್ಸ್ ಇದೆ. ಅರ್ಥ ಆಗ್ತಿದೆಯಾ? ಸೇಮ್ ಇಲ್ಲಿ ಇದಿಲ್ಲ ಅಂತಂದ್ರೆ, ಈ ಬೇಸ್ ಇಲ್ಲ ಅಂತಂದ್ರೆ 10 ಟ್ರಯಾಂಗಲ್ಸ್ ಅದು. ಬಟ್ ಇಲ್ಲಿ ಇನ್ನೊಂದು ಬೇಸ್ ಇದೆಯಲ್ಲ, ಹಾಗಾಗಿ ನಿಮಗೆ ಇಲ್ಲಿ ಓಕೆ ಡಬಲ್ ಟ್ರಯಾಂಗಲ್ ಬರುತ್ತೆ, ಇಲ್ಲಿ ಡಬಲ್ ಬೇಸ್ ಬರುತ್ತೆ. ಹಾಗಾಗಿ ಆನ್ಸರ್ ಏನು ಬರುತ್ತೆ ಇಲ್ಲಿ? 20 ಟ್ರಯಾಂಗಲ್ಸ್ ಇಸ್ ದ ಆನ್ಸರ್. ಓಕೆ, ಇದು ಅರ್ಥ ಆಗಿದೆ ಅನ್ಕೊಂಡಿನಿ. ಓಕೆ, ನೆಕ್ಸ್ಟ್ ನೋಡೋಣ ಇದೇ ಪ್ರಾಬ್ಲಮ್ ಕೂಡ. ಓಕೆ, ಮಾಡಿ ನೋಡೋಣ ಇದಕ್ಕೆ ಆನ್ಸರ್ ಏನು ಬರುತ್ತೆ. ಸೇಮ್ ಇದು ಎಕ್ಸ್ಟ್ರಾ ಸ್ಟೆಪ್ ಇದೆ ಅಷ್ಟೇ. ಇಲ್ಲಿ ಬಟ್ ಎಷ್ಟು ಬೇಸ್ ಇದಾವೆ? ಇಲ್ಲಿ 3 ಬೇಸ್ ಇದಾವೆ. ಬೇಸ್ ಇದ್ದಷ್ಟು ನಿಮಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ 1 2 3 4. ಓಕೆ, 1 2 3 4, 1 2 3 4. ಓಕೆ, ಅಷ್ಟು ಆಡ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? 1 + 2 + 3 + 4 ಎಷ್ಟು ಬಂತು? 10 ಟ್ರಯಾಂಗಲ್ಸ್ ಆಯ್ತು. ಇಲ್ಲಿ ಕೂಡ ಸೇಮ್ 10 ಟ್ರಯಾಂಗಲ್ಸ್ ಬರುತ್ತೆ. ಇಲ್ಲಿ ಕೂಡ ಸೇಮ್ 10 ಟ್ರಯಾಂಗಲ್ಸ್ ಬರುತ್ತೆ. ಬಟ್ ಎಷ್ಟಾಗಿಲ್ಲಿ 3 ಬೇಸ್ ಇದಾವೆ. ಹಾಗಾಗಿ 10 + 10 + 10 ಎಷ್ಟಾಯ್ತು? 30 ಟ್ರಯಾಂಗಲ್ಸ್ ಟೋಟಲ್. ಇಷ್ಟೇ. ಓಕೆನಾ? ಸೊ ಬೇಸ್ ಸೇಮ್ ಇದೆ ಇಲ್ಲಿ. ಓಕೆನಾ? ಇಲ್ಲಿ ಒಂದು ನೋಡಿಗೆ ಇಲ್ಲಿ ಬೇಸಸ್ ಸೇಮ್ ಇದೆ. ಈ ಬೇಸ್ ಇಂದನೇ ಓಕೆ ಇದು ಒಂದು ಬೇಸ್ ಆಗುತ್ತೆ, ಇದು ಒಂದು ಬೇಸ್ ಆಗುತ್ತೆ, ಇದು ಒಂದು ಬೇಸ್ ಆಗುತ್ತೆ. ಈ ತರ ಕನ್ಫ್ಯೂಸ್ ಮಾಡಕ್ಕೆ ಏನ್ ಮಾಡ್ತಾರೆ? ಈ ತರ ಅಡ್ಡ 3 ಗಿಡ ಹಾಕೊಡ್ತಾರೆ, 2 ಗಿಡ ಹಾಕ್ತಾರೆ. ಅವಾಗ ಏನಾಗುತ್ತೆ? ಇದು ಡಬಲ್ ಆಗ್ತಾ ಹೋಗುತ್ತೆ ಅಷ್ಟೇ. ಇದು ಒಂದು ಟೈಪ್. ಇದು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮಾಡಿ. ಇದು ಮಾಡಿ ಸ್ವಲ್ಪ ನಿಮಗೆ ಟ್ರಿಕ್ಕಿ ಇದೆ, ಟ್ರೈ ಮಾಡಿ ನೋಡೋಣ. ಇಲ್ಲಿ ನೋಡಿ ಸೇಮ್ ನೋಡಿ ಎಷ್ಟು ಬೇಸ್ ಇದೆ. ಇಲ್ಲಿ ಬೇಸ್ ಕಂಪ್ಲೀಟ್ ಇಲ್ಲ. ಇಲ್ಲಿ ಓನ್ಲಿ ಕೆಳಗೆ ಬೇಸ್ ಮಾತ್ರ ಕಂಪ್ಲೀಟ್ ಇದೆ. ಇಲ್ಲಿ ಉಳಿದೆಲ್ಲ ನಿಮಗೆ ಅರ್ಧ ಮಾಡಿದ್ದಾರೆ. ಸೊ ನೋ ನೀಡ್ ಟು ವರಿ, ಜಸ್ಟ್ ಬರ್ಕೊಳ್ಳಿ. ಆಸ್ ಇಟ್ ಈಸ್ 1 2 3 4 ತಾನೆ ಎಷ್ಟಾಯ್ತು? ಎಷ್ಟು ಆರ್ಡರ್ ಎಷ್ಟು ಬರುತ್ತೆ? 10 ಟ್ರಯಾಂಗಲ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? 1 2 ಇದೆ. 1 + 2 ಏನಾಗುತ್ತೆ? ಇಲ್ಲಿ 1 + 2 ಏನಾಗುತ್ತೆ? 3 ಟ್ರಯಾಂಗಲ್. ಇಲ್ಲಿ ಎಷ್ಟು? 1 2 3 ತಾನೆ. ಸೊ 1 + 2 + 3 ಎಷ್ಟಾಯ್ತು? 6 ಆಯ್ತು. ಸೊ 6 + 3 + 10 ಎಷ್ಟಾಯ್ತು? 19 ಟ್ರಯಾಂಗಲ್ಸ್ ಆಯ್ತು. ಇಷ್ಟೇ. ಓಕೆ, ಅವ್ರು ಬೇಸ್ ಕಂಪ್ಲೀಟ್ ಮಾಡಿ, ಇದು ಕಂಪ್ಲೀಟ್ ಮಾಡಲಿ. ಓಕೆ, ನಿಮಗೆ ಇಲ್ಲಿ ಮೇನ್ ಆಗಿ ಬೇಸ್ ನೋಡ್ಕೊಳ್ಳಿ. ಆ ಬೇಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದನ್ನ ಅದು ಬೇಸ್ ಕೌಂಟ್ ಮಾಡ್ಕೊಂತ ಹೋಗಿ ಜಸ್ಟ್ ಆಡ್ ಮಾಡಿ, ಅದೇ ಆನ್ಸರ್ ನಿಮಗೆ. ಓಕೆ, ಕನ್ಫ್ಯೂಷನ್ ಏನಿಲ್ಲ. ಈ ತರ ಕೇಳ್ತಾನೆ ನಿಮಗೆ ಯೂಶಲಿ ಎಕ್ಸಾಮ್ ಅಲ್ಲಿ. ಓಕೆನಾ? ಅಂದ್ರೆ ಕನ್ಫ್ಯೂಸ್ ಮಾಡಕ್ಕೆ ಜಸ್ಟ್ ಅರ್ಧಕ್ಕೆ ಸ್ಟಾಪ್ ಮಾಡ್ಬಿಡ್ತಾನೆ, ಈ ತರ ಮಾಡ್ತಾನೆ. ಸೊ ಥಿಂಕ್ ಮಾಡಿ ನೀವು ಇದು ಮಾಡುತ್ತೆ. ಮೇನ್ ಕಾನ್ಸೆಪ್ಟ್ ಇದೆ ಬೇಸ್. ಬೇಸ್ ನೋಡ್ಕೊಳ್ಳಿ. ಆ ಬೇಸ್ ಬರ್ಕೊಂಡು ಎಷ್ಟು ಬೇಸ್ ಇದಾವೆ? 1 2 3 4. ಆ 4ನ ಆಡ್ ಮಾಡ್ಕೊಳ್ಳಿ. ಇಲ್ಲಿ 2 ಬೇಸ್ ಇದೆ, ಅದನ್ನ ಆಡ್ ಮಾಡ್ಕೊಳ್ಳಿ. ಇಲ್ಲಿ 3 ಬೇಸ್ ಇದೆ, ಆಡ್ ಮಾಡ್ಕೊಳ್ಳಿ. ದಟ್ಸ್ ಇಟ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇನ್ನೊಂದು ತರ ಕೇಳ್ತಾರೆ ನಿಮಗೆ ಹೊಸ ಟೈಪ್ ಅಲ್ಲಿ. ಯಾವ ತರ ಅಂತಂದ್ರೆ 9. ಓಕೆ, ನೆಕ್ಸ್ಟ್ ಟೈಪ್ ಅಂದ್ರೆ ಸ್ಕ್ವೇರ್ ಬಾಕ್ಸ್ ಅಲ್ಲಿ ಟ್ರಯಾಂಗಲ್ಸ್ ಕೇಳ್ತಾರೆ. ಸ್ಕ್ವೇರ್ ಬಾಕ್ಸ್ ಅಲ್ಲಿ ಟ್ರಯಾಂಗಲ್ಸ್ ಕೇಳ್ತಾರೆ. ಎಷ್ಟು ಟ್ರಯಾಂಗಲ್ ಅಂತ ಕೇಳ್ತಾರೆ. ಎಷ್ಟು? ಇದು ಹೊಸ ಟೈಪ್ 2. ಇದು ಟೈಪ್ 2. ಓಕೆ, ಟೈಪ್ 2. ಈ ಸ್ಕ್ವೇರ್ ಬಾಕ್ಸ್ ಅಲ್ಲಿ ಎಷ್ಟು ಟ್ರಯಾಂಗಲ್ಸ್ ಅಂತ ಕೇಳ್ತಾರೆ. ನೀವು ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆನಾ? ಜಸ್ಟ್ ಅಬ್ಸರ್ವ್ ಮಾಡಿ. 1 2 3 4
ಓಕೆ, ಕಣ್ಣು ನಿಮಗೆ ಯೂಶಲಿ ನಮಗೆ ಇಲ್ಲಿ 4 ಕಾಣ್ತದೆ ನಿಮಗೆ, ಆದ್ರೆ ಇಲ್ಲಿ ಬರೀ 4 ಇಲ್ಲ, ಚಿಕ್ಕವು. ಓಕೆ, ಸ್ಮಾಲ್ ಟ್ರಯಾಂಗಲ್ಸ್ ಎಷ್ಟಿದಾವೆ? 4 ಇದಾವೆ. ಸ್ಮಾಲ್ ಟ್ರಯಾಂಗಲ್ಸ್ ಎಷ್ಟಿದಾವೆ? 4 ಇದಾವೆ. ಬಟ್ ಇಲ್ಲಿ ಇದು ಇನ್ನು